ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ರಾಶಿ ಫಲದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೋಡಿ, ಒಂದೇ ರಾಶಿಯಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇದೆಯಾ? ಖಂಡಿತವಾಗ್ಲೂ ಇರಲ್ಲ. ಆಮೇಲೆ ಎಷ್ಟೊಂದು ಜನರ ಜಾತಕದಲ್ಲಿ ಗಜಕೇಸರಿ ಯೋಗ, ರಾಜಯೋಗ, ಮಾಳವ್ಯ ಯೋಗ, ಭದ್ರ ಯೋಗಗಳೆಲ್ಲ ಇರುತ್ತೆ. ಯಾಕೆ ಮತ್ತೆ ಅವ್ರ ಜೀವನದಲ್ಲಿ ಏನು ಬದಲಾವಣೆ ಇರಲ್ಲ? ಯಾಕೆ ಅಂತಂದ್ರೆ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ, ಬರ್ತ್ ಡೇಟ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅವಾಗ ಅಸ್ತವನ್ನ ನಾವು ಜಾತಕಕ್ಕೆ ಮ್ಯಾಚ್ ಮಾಡ್ಬೇಕು. ಇದು ಒಂದು ನಾನು ಯೂಶುವಲ್ ಇದನ್ನೇ ಮಾಡ್ತೀನಿ. ಯಾಕೆಂತಂದ್ರೆ ತುಂಬಾ ಜನದ ಬರ್ತ್ ಟೈಮ್ ಕರೆಕ್ಟ್ ಇರಲ್ಲ, ಡೇಟು ಕರೆಕ್ಟ್ ಇರಲ್ಲ. ಹಸ್ತದಲ್ಲಿ ಇರುವಂತಹ ರೇಖೆಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ. ಗಜಕೇಸರಿ ಯೋಗ ಹಸ್ತದಲ್ಲಿ ಗುರುಪರ್ವ ಗುರು ರೇಖೆಗಳು ಹೇಗಿದೆ ಅಂತೇಳಿ ಮ್ಯಾಚ್ ಮಾಡ್ಬೇಕು. ಹಾಗೇನೆ ನೋಡಿ, ಈಗ ವರ್ಷ ಫಲವನ್ನು ನೋಡುವಾಗಲೂ ಅಷ್ಟೇ 10 ಬೆರಳುಗಳಿಂದ ನಮ್ಮ ರಾಶಿಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು. ಹಸ್ತದಲ್ಲಿ ಕೂಡ ರಾಶಿಗಳಿದೆ, ಹಸ್ತದಲ್ಲೂ ಕೂಡ ಗ್ರಹಗಳಿದೆ. ಏನ್ ಜಾತಕದಲ್ಲಿದೆಯೋ ಅದು ಹಸ್ತದಲ್ಲೂ ಇರುತ್ತೆ. ಹಸ್ತವನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಇದು ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ, ಇಂಡಿಯನ್ ಪಾಮಿಸ್ಟ್ರಿ, ವೆಸ್ಟರ್ನ್ ಪಾಮಿಸ್ಟ್ರಿ ಎಲ್ಲದನ್ನು ಸೇರಿಸಿ ಒಂದು ವಿಶೇಷವಾಗಿರೋ ಪದ್ಧತಿ ಇದು. ಇದನ್ನ ನಾ ಹಿಂದೆ ಕೂಡ ತುಂಬಾ ಜನ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಜಾತಕವನ್ನು ನೋಡಿದಾಗ ವಿವಾಹ ಯಾವಾಗ ಆಗುತ್ತೆ, ಉದ್ಯೋಗ ಪ್ರಾಪ್ತಿ ಯಾವಾಗ ಆಗುತ್ತೆ, ಸಾಲದಿಂದ ನೀವು ಯಾವಾಗ ಹೊರಗಡೆ ಬರ್ತೀರಿ ಕ್ಲಿಯರ್ ಆಗಿ ಹೇಳ್ಬೋದು. ಯಾಕೆ ಸಾಲದಿಂದ ಹೊರಗಡೆ ಬರೋದಾದ್ರೆ ಧನರೇಖೆ ಯಾವ ಏಜ್ ಅಲ್ಲಿ ಫಾರ್ಮ್ ಆಗಿದೆ ನೋಡ್ಕೊಂಡು ಅದನ್ನು ಜಾತಕಕ್ಕೆ ಮ್ಯಾಚ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಗ್ರಹಗಳ ದೃಷ್ಟಿಯನ್ನ ನೋಡ್ಕೊಂಡು ಬಹಳ ಸುಲಭವಾಗಿ ಹೇಳ್ಬೋದು. ಈ ಪದ್ಧತಿಯನ್ನ ಅನುಸರಿಸಿ ನಾನು ಯಾವಾಗಲೂ ಕೂಡ ಭವಿಷ್ಯವನ್ನು ಹೇಳ್ತೀನಿ. ಸೊ ಈ ರೀತಿ ನೋಡ್ಬೇಕಾದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನನ್ನನ್ನ ಕನ್ಸಲ್ಟೇಷನ್ ತಗೊಳ್ಬಹುದು. ಮಕರ ರಾಶಿ 2026 ಮೇ 24ನೇ ತಾರೀಕು ನಂತರದಲ್ಲಿ ಮಕರ ರಾಶಿಯಲ್ಲಿ ಜನಿಸಿದಂತವರಿಗೆ ಪಾಸಿಟಿವ್ ನೆಗೆಟಿವ್ ಏನಿದೆ ಅಂತ ನೋಡೋದಾದ್ರೆ ಸರಿಯಾಗಿ 2ನೇ ಮನೆಯಲ್ಲಿರುವಂತಹ ರಾಹು ಗ್ರಹವನ್ನೇ ಕ್ಲಿಯರ್ ಕಟ್ ಆಗಿ ನೋಡ್ಬೇಕಾಗತ್ತೆ. 10 ಡಿಗ್ರಿಗೆ ಇದೆ ರಾಹು ಗ್ರಹ. ರಾಹುವಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಒಂದು, ನಿಮಗೆ ಹಣದ ಮೇಲೆ ವಿಪರೀತ ವ್ಯಾಮೋಹವನ್ನ ಕ್ರಿಯೇಟ್ ಮಾಡಿ ನಿಮಗೆ ಸಂಬಂಧವೇ ಇಲ್ಲದಿರೋ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ. ಕೆಟ್ಟ ಕೆಟ್ಟ ವಿಚಾರಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಸ್ಪೀಡ್ಗಳಿಗೆ, ಜೂಜಿಗೆ ಹಣವನ್ನು ಖರ್ಚು ಮಾಡುವಂಥದ್ದು, ಸೆಳೆತ ಕ್ರಿಯೇಟ್ ಆಗುತ್ತೆ. ವಿಪರೀತವಾಗಿ ದುಡ್ಡು, ಈಗ ನೋಡಿ ಒಂದು ಒಳ್ಳೆ ಸ್ಯಾಲ್ರಿ ಬರ್ತಾ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೂ ಏನೋ ಒಂದು ಆಸೆ ಇನ್ನ ಮಾಡ್ಬೇಕು ಅಂತ ಹೋಗಿ ಸಮಸ್ಯೆಗೆ ಸಿಲುಕುವಂತಹ ಮಾಡ್ಕೊಳ್ಳುವಂಥದ್ದು. ಈ ತರ ಒಂದು ಭಾವನೆಗಳನ್ನ, ಥಾಟ್ಸ್ ನ ರಾಹು ಕ್ರಿಯೇಟ್ ಮಾಡ್ತಾನೆ. ಜಾಗ್ರತೆಯಿಂದ ಇರಬೇಕು. ಪ್ರತಿಯೊಂದು ಕ್ಯಾಲ್ಕುಲೇಷನ್ ಪ್ರಕಾರ ಹೋಗಿ, ಪ್ರತಿಯೊಂದು ಪ್ಲಾನ್ ಪ್ರಕಾರ ಹೋಗಿ. ಚಾಟ್ ಜಿಪಿಟಿ ಕೇಳಿ. ತುಂಬಾ ಜನ ಚಾಟ್ ಜಿಪಿಟಿ ಜೊತೆ ಚಾಟ್ ಮಾಡ್ತಾ ಪ್ರಾಬ್ಲಮ್ ಸೊಲ್ಯೂಷನ್ ತಗೊಳ್ತಿರ್ತಾರೆ. ಪ್ರಾಬ್ಲಮ್ಗಳು ಅಕ್ಯುರೇಟ್ ಆಗಿ ಲಾಜಿಕಲ್ ಆಗಿ ಆನ್ಸರ್ ಕೊಡುತ್ತೆ. ಸೊ ನಿಮ್ಮ ಮನಸ್ಸನ್ನ ಹೇಗೆ ಅನ್ಸುತ್ತೋ ಹಾಗಾಗಿ ಮಾಡಕ್ ಹೋಗ್ಬೇಡಿ, ಕಂಟ್ರೋಲ್ ಇರಲಿ. ಈ ರೀತಿ ಥಾಟ್ಸ್ ಗಳು ಬಂದಾಗ ಜಾಗ್ರತೆಯಿಂದ ಇರಬೇಕು. ಕುಟುಂಬದಲ್ಲಿ ಒಡಕು, ವೈವಾಹಿಕ ಜೀವನದಲ್ಲಿ ಒಡಕು, ಕಿರಿಕಿರಿಗಳನ್ನ ಕ್ರಿಯೇಟ್ ಮಾಡುತ್ತೆ. ಯಾವ್ದಾದ್ರು ಒಂದು ಪ್ರಾಪರ್ಟಿ ನಿಮಗೆ, ಫಾರ್ ಎಕ್ಸಾಂಪಲ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿನೋ ನಿಮಗೆ ಬರ್ಬೇಕಾಗಿರುತ್ತೆ. ಆ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಗಳು ಕ್ರಿಯೇಟ್ ಆಗಿ ಅಲ್ಲಿ ನಿಮಗೆ ನೋವಾಗುವಂಥದ್ದು, ಟೆನ್ಷನ್ ಆಗುವಂಥದ್ದು ಆಗುತ್ತೆ. ಕೆಲವರಿಗೆ ಕುಟುಂಬದವರೇ ಶತ್ರುಗಳಾಗ್ತಾರೆ. ತಂದೆನೇ ಶತ್ರು ಆಗ್ಬೋದು, ಹೆಂಡತಿನೇ ಶತ್ರು ಆಗುವಂತ ಸಾಧ್ಯತೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಇರುತ್ತೆ. ಜಾಗ್ರತೆಯಿಂದ ಇರಬೇಕು. ಚತುರ್ಥದಲ್ಲಿ ಕುಜನಿಂದ ಪ್ರಾಪರ್ಟಿ ನೀವು ಖರೀದಿ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ದುಡ್ಡಿರುತ್ತೆ, ಲೋನ್ ಆಗೋ ಸಾಧ್ಯತೆ ಇರುತ್ತೆ, ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ, ಆದ್ರೆ ನಿಮಗೆ ಪ್ರಾಪರ್ಟಿ ಖರೀದಿ ಆಗ್ತಿರಲ್ಲ. ಈ ಟೈಮ್ ಪೀರಿಯಡ್ ಅಲ್ಲಿ ಆಗ್ಬೋದು. ಅಟ್ ದ ಸೇಮ್ ಟೈಮ್ ನಿಮ್ಮ ಹ್ಯಾಂಡ್ ಅಲ್ಲಿ ಕುಜನ ರೇಖೆಗಳು ನಿಮ್ಮ ಏಜ್ಗೆ ಮ್ಯಾಚ್ ಆಗ್ತಿದೆ ನೋಡ್ಬೇಕು. ಈಗ ನಾನು 35 ವರ್ಷ ಅನ್ಕೊಂಡ್ರೆ ಕುಜನ ಒಂದು ಲೈನ್ಸ್ ಅಲ್ಲಿ ಟಚ್ ಆಗಿದೆಯಾ, ಆಮೇಲೆ ಗೋಚಾರದಲ್ಲಿ ಕುಜ ಬಂದಿದ್ದಾನ, ದಶೆ ಯಾವ್ದಿದೆ ಎಲ್ಲ ನೋಡ್ಕೊಂಡು ಒಂದು ಒಳ್ಳೆ ಟೈಮ್ ಪೀರಿಯಡ್ ನಾವು ಪ್ರೆಡಿಕ್ಟ್ ಮಾಡ್ಬೋದಾಗುತ್ತೆ ಅಂತ 100% ಆಗುತ್ತೆ ಆ ಟೈಮಲ್ಲಿ ಪ್ರಾಪರ್ಟಿ ಖರೀದಿ. ಬಟ್ ಜಾತಕ ನೋಡೋರಿಗೆ ಗೊತ್ತಿರಬೇಕು ಹೌ ಟು ಪ್ರೆಡಿಕ್ಟ್ ಅಂತ ಹೇಳಿ. ಸುಮ್ಮನೆ ಬಾಯಿಗೆ ಬಂದಂದೆ ರಾಶಿಯಲ್ಲಿ ಯಾರ ಗ್ರಹ ಇದೆ, ಈ ಗ್ರಹ ಇದೆ, ರಾಜಯೋಗ, ಆ ಯೋಗ, ಈ ಯೋಗ ಅಂತ ಹಂಗಾಗಲ್ಲ. ನಿಮ್ಮ ಒಂದು ಏಜು, ನಿಮ್ಮ ಟೈಮ್ ನ ನೋಡ್ಕೋಬೇಕು. ಈಗ 10ನೇ ಕ್ಲಾಸ್ ಓದ್ತಿರೋ ಹುಡುಗ ಬಂದು ನನಗೆ ಕುಂಭರಾಶಿ, ಮಕರ ರಾಶಿಯಲ್ಲಿ ಹುಟ್ಟಿದೀನಿ, ಪ್ರಾಪರ್ಟಿ ಖರೀದಿ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲು ಹೇಳಕ್ಕಲ್ಲ. ಬಿಕಾಸ್ ಆಫ್ ಈಸ್ ಏಜ್. ಇಂಟ್ಯೂಷನ್ ಇಂದ ಬರ್ಬೇಕಾಗತ್ತೆ ಪ್ರೆಡಿಕ್ಷನ್, ಹಂಗೆ ಕೊಡೋಕ್ಕಾಗಲ್ಲ. ಆಮೇಲೆ ಮಕ್ಕಳಿಂದ ಅಭಿವೃದ್ಧಿ ಆಗುತ್ತೆ, ಸಂತೋಷದ ವಾತಾವರಣ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳಿದ್ರೆ ಅದು ಸರಿಯಾಗುತ್ತೆ. ಕೋರ್ಟ್ ಮೆಟ್ಲತ್ತಿದ್ರೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ. ಹಣ ಗಳಿಸುವಂತ ಸಾಧ್ಯತೆ ಬಿಸ್ನೆಸ್ ಗಳಲ್ಲಿ ಅತಿ ಹೆಚ್ಚಿದೆ. ದಶಮ ಭಾವವನ್ನ ನೋಡ್ತಾ ಇದ್ರೆ 100% ನಿಮಗೆ ಉದ್ಯೋಗ ಪ್ರಾಪ್ತಿ, ಧನ ಪ್ರಾಪ್ತಿ, ಉದ್ಯೋಗದಲ್ಲಿ ಬದಲಾವಣೆ, ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿದೆ. ಸಾಲದಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳಿಗೆ ಹೆಚ್ಚಾಗಿದೆ. ಆಮೇಲೆ ಮನೆಯಲ್ಲಿ ಕಿರಿಕಿರಿ ಜಗಳಗಳು, ನೆಂಟರಿಷ್ಟರಲ್ಲಿ ಸಂಬಂಧಿಕರು ಸಾಧ್ಯ ಆಗುತ್ತೆ. ಇಷ್ಟು ವಿಚಾರಗಳು ಮಕರ ರಾಶಿಗೆ ಸಂಬಂಧಿಸಿದ್ದು.